ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಉತ್ತಮ್ ಸರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತ ಸರ್ಕಾರ ಕಾಯ್ದೆ 1935, ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ 1935 ಇದ್ರ ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಭಾರತ ಸರ್ಕಾರ ಕಾಯ್ದೆ 1935 ಇದು ಜಾರಿ ಆಗಬೇಕಾದ್ರೆ ಭಾರತದಲ್ಲಿ ವೈಸ್ರಾಯ್ ಯಾರಾಗಿದ್ರಪ್ಪ ಅಂತಂದ್ರೆ ಲಾರ್ಡ್ ವಿಲ್ಲಿಂಗ್ಡನ್ ಅಂತ ಹೇಳಿ. ಈ ಸಂದರ್ಭದಲ್ಲಿ ವೈಸ್ರಾಯ್ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಲಾರ್ಡ್ ವಿಲ್ಲಿಂಗ್ಡನ್ ಅಂತ ಹೇಳಿ. ಈ 1935 ಕಾಯ್ದೆಯನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಭಾರತ ಸಂವಿಧಾನದ ನೀಲ ನಕಾಶೆ ಅಂತ ಹೇಳಿ ಕರೀತಾರೆ. ಭಾರತ ಸಂವಿಧಾನದ ನೀಲ ನಕಾಶೆ ಅಂತ ಹೇಳಿ ಕರೀತಾರೆ. ಯಾಕೆ ನೀಲ ನಕಾಶೆ ಅಂತ ಕರೀತಾರೆ ಅಂತಂದ್ರೆ ಭಾರತ ಸರ್ಕಾರ ಕಾಯ್ದೆ 1935 ಜಾರಿ ಆಗಬೇಕಾದ್ರೆ ಸುಮಾರು 321 ಸೆಕ್ಷನ್ಗಳನ್ನು ಇದು ಹೊಂದಿರ್ತೈತಿ. ಸೆಕ್ಷನ್ಗಳು ಅಂತಂದ್ರೆ ಇವತ್ತಿನ ಸಂವಿಧಾನದ ಆರ್ಟಿಕಲ್ಗಳಿಗೆ ಇದು ಸಮ ಇರ್ತೈತಿ. 321 ಸೆಕ್ಷನ್ಗಳು, 10 ಅನುಸೂಚಿಗಳಿರ್ತವೆ. ಹಾಗಾಗಿ ಭಾರತ ಸಂವಿಧಾನದ ಬಹುತೇಕ ಅಂಶಗಳನ್ನು ನಾವು ಇದೇ ಕಾಯ್ದೆಯಿಂದ ಎರವಲು ಪಡೆದುಕೊಂಡಿರುವುದರಿಂದ ಇದನ್ನು ನಾವು ಭಾರತ ಸಂವಿಧಾನದ ನೀಲ ನಕಾಶೆ ಅಂತ ಹೇಳಿ ಕರಿತೀವಿ. ಭಾರತ ಸಂವಿಧಾನದ ನೀಲ ನಕಾಶೆ, ದ ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಒಂದು ಕಾಯ್ದೆಯ ಪ್ರಮುಖ ವಿಷಯಗಳನ್ನು ನಾವು ನೋಡೋದಾದರೆ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಕಾಯ್ದೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೋತೈತಿ. ಯಾಕಂತಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೈತಿ. ಈ ಒಂದು 1935 ಕಾಯ್ದೆ ಅನುಸಾರ ಫೆಡರಲ್ ಸಿಸ್ಟಮ್ ಅಥವಾ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೈತಿ. ಹಾಗಾದರೆ ಏನು ಈ ಒಕ್ಕೂಟ ವ್ಯವಸ್ಥೆಯ ಅಂಶ ಅಂತಂದರೆ ಭಾರತವನ್ನು ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಅಧಿಕಾರವನ್ನು ಹಂಚಿಕೆ ಮಾಡಿ ಒಂದು ಒಕ್ಕೂಟ ರಾಷ್ಟ್ರವಾಗಿ ಪರಿವರ್ತಿಸಲು ಈ ಒಂದು ಕಾಯ್ದೆ ಏನಾಗ್ತೈತಿಪ್ಪ ಅಂತಂದ್ರೆ ಪ್ರಯತ್ನ ಪಡ್ತೈತಿ. ಒಂದು ಒಕ್ಕೂಟ ವ್ಯವಸ್ಥೆ, ಪ್ರಾಂತ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಕಾಯ್ದೆ ಏನಾಗ್ತೈತಿಪ್ಪ ಅಂತಂದ್ರೆ ಪ್ರಯತ್ನ ಪಡ್ತೈತಿ. ಯಾವ ರೀತಿ ಪ್ರಾಂತ್ಯಗಳಿಗೆ ಮತ್ತು ಕೇಂದ್ರಕ್ಕೆ ಅಧಿಕಾರವನ್ನು ಹಂಚಿಕೆ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಕೇಂದ್ರದಲ್ಲಿ ಒಕ್ಕೂಟ ಪಟ್ಟಿ ಅಂತ ಹೇಳಿ ಮಾಡ್ತಾರೆ. ಕೇಂದ್ರದಲ್ಲಿ ಒಕ್ಕೂಟ ಪಟ್ಟಿ ಅಂತ ಹೇಳಿ ಮಾಡಿ ಆ ಒಕ್ಕೂಟ ಪಟ್ಟಿಯಲ್ಲಿ 59 ವಿಷಯಗಳಿರ್ತಾವೆ. 59 ವಿಷಯ. ಇದ್ರ ಮೇಲೆ ಕೇಂದ್ರದ ಅಧಿಕಾರ ಇರ್ತೈತಿ. ಯಾರ್ದಪ್ಪ ಅಂತಂದ್ರೆ ಇವುಗಳ ಮೇಲೆ ಕೇಂದ್ರ ಅಧಿಕಾರ ಮಾಡ್ಬೋದು. ಎರಡನೇದು ಏನಪ್ಪ ಅಂತಂದ್ರೆ ಪ್ರಾಂತೀಯ ಪಟ್ಟಿ ಅಂತ ಹೇಳಿ ಮಾಡ್ತಾರ. ಪ್ರಾಂತೀಯ ಪಟ್ಟಿ ಅಂತಂದ್ರೆ ಈ ಪಟ್ಟಿಯಲ್ಲಿ ಬರ್ತಿರ್ತಕ್ಕಂಥ ವಿಷಯಗಳ ಮೇಲೆ ಪ್ರಾಂತ್ಯಗಳು ಏನು ಮಾಡ್ಬೋದಪ್ಪ ಅಂತಂದ್ರೆ ಅಧಿಕಾರವನ್ನು ಮಾಡ್ಬೋದು. ಹಾಗಾಗಿ ಈ ಒಂದು ಅಂಶ ನಮ್ಗೆ ಏನು ತೋರಿಸ್ಕೊಡ್ತೈತಿ ಅಂತಂದ್ರೆ ಪ್ರಾಂತ್ಯಗಳಿಗೆ ಸ್ವಾತಂತ್ರ್ಯವನ್ನು ನೀಡತಕ್ಕಂಥ ಅಂಶವನ್ನು ನೋಡ್ಬೋದು ನಾವಿಲ್ಲಿ ಸ್ವಲ್ಪ ಮಟ್ಟಿಗೆ. ಈ ಪ್ರಾಂತೀಯ ಪಟ್ಟಿಯಲ್ಲಿ 54 ವಿಷಯಗಳನ್ನು ಕಾಣ್ಬೋದು. 54 ವಿಷಯಗಳ ಮೇಲೆ ಪ್ರಾಂತೀಯ ಸರ್ಕಾರಗಳು ಏನು ಮಾಡ್ಬೋದಪ್ಪ ಅಂತಂದ್ರೆ ಅಧಿಕಾರವನ್ನು ಮಾಡ್ಬೋದು. ಹಾಗಾಗಿ ಮತ್ತೆ ಇನ್ನೊಂದು ಪ್ರಮುಖ ಅಂಶ ಏನಪ್ಪ ಅಂತಂದ್ರೆ ಇಲ್ಲಿ ಒಕ್ಕೂಟ ಮತ್ತು ಪ್ರಾಂತೀಯ ನಡುವೆ ಸಮಕಾಲೀನ ಪಟ್ಟಿ ಅಂತ ಹೇಳಿ ಮಾಡ್ತಾರೆ. ಒಕ್ಕೂಟ ಮತ್ತು ಪ್ರಾಂತ್ಯಗಳ ನಡುವೆ ಸಮಕಾಲೀನ ಪಟ್ಟಿ ಅಂತ ಹೇಳಿ ಮಾಡ್ತಾರೆ. ಈ ಪಟ್ಟಿಯಲ್ಲಿ 36 ವಿಷಯಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಇಡ್ತಾರೆ. 36 ವಿಷಯಗಳ ಮೇಲೆ ಕೇಂದ್ರ ಮತ್ತು ಪ್ರಾಂತ್ಯಗಳು ಏನು ಮಾಡ್ಬೋದು, ಅಧಿಕಾರವನ್ನು ಮಾಡ್ಬೋದು. ಇದನ್ನು ಸಮಕಾಲೀನ ಪಟ್ಟಿ ಅಂತ ಹೇಳಿ ಕರಿತೀವಿ. ಇನ್ನು ಈ 3 ಪಟ್ಟಿಯಲ್ಲಿ ಉಳಿದಿರ್ತಕ್ಕಂಥ ವಿಷಯಗಳನ್ನು ನಾವು ಏನು ಕರಿತೀವಪ್ಪ ಅಂತಂದ್ರೆ ಶೇಷಾಧಿಕಾರಗಳು ಅಂತ ಹೇಳಿ ಕರಿತೀವಿ. ಶೇಷಾಧಿಕಾರಗಳು ಇವುಗಳ ಮೇಲೆ ಯಾರು ಅಧಿಕಾರ ಮಾಡ್ಬೋದು ಅಥವಾ ಇವು ಶೇಷಾಧಿಕಾರಗಳು ಅಂತೇಳಿ ಯಾರು ಗುರುತಿಸ್ಬೋದಪ್ಪ ಅಂತಂದ್ರೆ ಅದು ಭಾರತ ಸರ್ಕಾರದ ವೈಸ್ರಾಯ್ ಅವರಿಗೆ ಈ ಅಧಿಕಾರ ಇರ್ತೈತಿ. ಭಾರತ ಸರ್ಕಾರದ ವೈಸ್ರಾಯ್ ಅವರು ಏನು ಮಾಡ್ಬೋದಪ್ಪ ಅಂತಂದ್ರೆ ಈ ಶೇಷಾಧಿಕಾರಗಳ ಮೇಲೆ ಅಧಿಕಾರವನ್ನು ಮಾಡ್ಬೋದು. ನಾವು ನಮ್ಮ ಭಾರತ ಸಂವಿಧಾನದ ಭಾಗ 11ರಲ್ಲಿ ಆರ್ಟಿಕಲ್ 245ರಿಂದ 255ರವರೆಗೂ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ಅಧ್ಯಯನ ಮಾಡ್ತೀವಿ ನಾವು. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಕುರಿತು ಅಧ್ಯಯನ ಮಾಡ್ತೀವಿ. ಇಲ್ಲಿ ಕೂಡ ನಾವೇನು ಮಾಡ್ತೀವಿ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಂತಂದರೆ ಇಲ್ಲಿ ಕೇಂದ್ರ ಪಟ್ಟಿ ಅಂಥೇಳಿ ಮಾಡಿದ್ದೀವಿ ನಾವು ಕೂಡ. ನಮ್ಮ ಸಂವಿಧಾನದಲ್ಲಿ ಕೇಂದ್ರ ಪಟ್ಟಿ ಅಂಥೇಳಿ ಐತಿ. ಆಮೇಲೆ ರಾಜ್ಯ ಪಟ್ಟಿ ಅಂಥೇಳಿ ಮಾಡಿದ್ದೀವಿ. ಎರಡನೇದೇನಪ್ಪ ಅಂತಂದ್ರೆ ರಾಜ್ಯ ಪಟ್ಟಿ. ಮೂರನೇದೇನಪ್ಪ ಅಂತಂದ್ರೆ
ಸಮವರ್ತಿ ಪಟ್ಟಿ ಅಂತ ಹೇಳಿ ಐತಿ ನಮ್ಮಲ್ಲಿ ಕೂಡ. ಸಮವರ್ತಿ ಪಟ್ಟಿ ಮೂರನೇದು ಸಮವರ್ತಿ ಪಟ್ಟಿ. ನಾಲ್ಕನೇದು ಕೂಡ ಏನೈತಿ ಇಲ್ಲಿ ಶೇಷಾಧಿಕಾರಗಳು ಕೂಡ ನಮ್ಮ ಸಂವಿಧಾನದಲ್ಲಿ ನಾವು ಕಾಣ್ಬೋದು. ಶೇಷಾಧಿಕಾರಗಳು ಈ ಒಂದು ಅಂಶವನ್ನು ನಾವು ಎದರ ಮೂಲದಿಂದ ಅಧ್ಯಯನ ಮಾಡ್ಬೋದಪ್ಪ ಅಂತಂದ್ರೆ 1935 ಭಾರತ ಸರ್ಕಾರ ಕಾಯ್ದೆಯಿಂದನೇ ನಾವು ಇದನ್ನು ಅಧ್ಯಯನ ಮಾಡ್ಬೋದು. ಇಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟದನ್ನು ನಾವು ನೋಡ್ಬೋದು. ಹಾಗಾದರೆ ನಮ್ಮ ಈ ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ವಿಷಯಗಳದಾವಪ್ಪ ಅಂತಂದ್ರೆ 100 ವಿಷಯಗಳನ್ನು ನಾವು ಇಲ್ಲಿ ಕಾಣ್ಬೋದು. ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳದಾವ. ಹಾಗೂ ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳನ್ನು ನಾವು ನೋಡ್ಬೋದು. ರಾಜ್ಯ ಪಟ್ಟಿಯಲ್ಲಿ ಸುಮಾರು 61 ವಿಷಯಗಳನ್ನು ನಾವು ನೋಡ್ಬೋದು. ಹಾಗೆ ಸಮವರ್ತಿ ಪಟ್ಟಿಯಲ್ಲಿ ಏನಪ್ಪ ಅಂತಂದ್ರೆ ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳನ್ನು ನಾವು ಕಾಣ್ಬೋದು. ಇಲ್ಲಿ ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳನ್ನು ನಾವು ನೋಡ್ಬೋದು. ಶೇಷಾಧಿಕಾರಗಳು ಅಂತ ಹೇಳಿದಾವೆ. ಇಲ್ಲಿ ಶೇಷಾಧಿಕಾರಗಳನ್ನು ಯಾರು ಗುರುತಿಸ್ತಾರಪ್ಪ ಅಂತಂದ್ರೆ ಇವು ಶೇಷಾಧಿಕಾರಗಳು ಅಂತ ಹೇಳಿ ಇವುಗಳನ್ನು ರಾಷ್ಟ್ರಪತಿಯವರು ಗುರುತಿಸ್ತಾರೆ. ರಾಷ್ಟ್ರಪತಿ ಇವು ಶೇಷಾಧಿಕಾರಗಳು ಅಂತ ಹೇಳಿ ಗುರುತಿಸ್ತಾರೆ. ಹಾಗಾಗಿ ಇವುಗಳ ಮೇಲೆ ಅಧಿಕಾರ ಯಾರು ಮಾಡ್ಬೋದು ಅಂತಂದ್ರೆ ಕೇಂದ್ರ ಸರ್ಕಾರ ಇವುಗಳ ಮೇಲೆ ಅಧಿಕಾರವನ್ನು ಮಾಡ್ಬೋದು. ಕೇಂದ್ರ ಸರ್ಕಾರ ಈ ಶೇಷಾಧಿಕಾರಗಳ ಮೇಲೆ ಅಧಿಕಾರವನ್ನು ಮಾಡ್ಬೋದು. ಯಾವ ಆರ್ಟಿಕಲ್ ಪ್ರಕಾರ ಅಂತಂದರೆ 248ನೇ ಆರ್ಟಿಕಲ್ ಪ್ರಕಾರ ಶೇಷಾಧಿಕಾರಗಳ ಮೇಲೆ ಕೇಂದ್ರ ಸರ್ಕಾರ ಅಧಿಕಾರ ಮಾಡ್ಬೋದು ಅಂಥೇಳಿ ನಾವು ಕೂಡ ನಮ್ಮ ಭಾರತ ಸಂವಿಧಾನದಲ್ಲಿ ನಾವು ಇದನ್ನು ಅಧ್ಯಯನ ಮಾಡ್ತೀವಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂಥೇಳಿ. ಈ ಸಮವರ್ತಿ ಪಟ್ಟಿ ಐತಲ್ಲ, ಭಾಳಷ್ಟು ಪರೀಕ್ಷೆಗಳಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಈ ಸಮವರ್ತಿ ಪಟ್ಟಿ ಅನ್ನೋ ಕಾನ್ಸೆಪ್ಟನ್ನು ನಾವು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತ ಕೇಳಿದ್ದಾರೆ. ಭಾಳಷ್ಟು ಪರೀಕ್ಷೆಗಳಲ್ಲಿ ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಪ್ಪ ಅಂತಂದ್ರೆ ಇದು ಆಸ್ಟ್ರೇಲಿಯಾ ದೇಶದಿಂದ ನಾವು ಇದನ್ನು ಎರವಲು ಪಡ್ಕೊಂಡಿದ್ದೀವಿ. ಆಸ್ಟ್ರೇಲಿಯಾ ದೇಶದಿಂದ ಸಮವರ್ತಿ ಪಟ್ಟಿ ಅನ್ನೋ ಆ ಕಾನ್ಸೆಪ್ಟನ್ನು ನಾವು ಎರವಲು ಪಡ್ಕೊಂಡಿದ್ದೀವಿ. ಇನ್ನು ಇದರ ನಂತರ ಮತ್ತೊಂದು ಪ್ರಮುಖ ವಿಷಯ ಏನಪ್ಪ ಅಂತಂದರೆ ಕೇಂದ್ರದಲ್ಲಿ ದ್ವಿಸದನ ಪದ್ಧತಿಯನ್ನು ಜಾರಿಗೊಳಿಸ್ತಾರೆ. ಕೇಂದ್ರದಲ್ಲಿ ದ್ವಿಸದನ ಪದ್ಧತಿಯನ್ನು ಜಾರಿಗೊಳಿಸ್ತಾರೆ. ಇದಕ್ಕಿಂತ ಮುಂಚೆ 1919ರ ಮಾಂಟೆಗೊ ಚೇಮ್ಸ್ಫರ್ಡ್ ಸುಧಾರಣೆಗಳಲ್ಲಿ ಪ್ರಾಂತ್ಯಗಳಲ್ಲಿ ದ್ವಿಸದನವನ್ನು ಜಾರಿಗೊಳಿಸಿತ್ತು. ಪ್ರಾಂತಗಳಲ್ಲಿ ಏನು ಮಾಡಿತಪ್ಪ ಅಂತಂದ್ರೆ ದ್ವಿಸದನ ಪದ್ಧತಿಯನ್ನು ಜಾರಿಗೊಳಿಸಿದ್ರು. ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತೇಳಿ ತೊಗೊಂಡು ಬಂದಿದ್ರು. ಈ 1935ರ ಕಾಯ್ದೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ 1935ರ ಕಾಯ್ದೆಯಲ್ಲಿ ಕೇಂದ್ರದಲ್ಲಿ ದ್ವಿಸದನ ಪದ್ಧತಿಯನ್ನು ಜಾರಿಗೊಳಿಸ್ತಾರೆ. ದ್ವಿಸದನ ಪದ್ಧತಿಯನ್ನು ಜಾರಿಗೊಳಿಸ್ತಾರೆ. ಮೊದಲ ಸದನ ಯಾವುದಪ್ಪ ಅಂತಂದ್ರೆ ಇಲ್ಲಿ ಫೆಡ್ರಲ್ ಅಸೆಂಬ್ಲಿ ಅಂತ ಹೇಳಿ ಕರೀತಾರೆ. ಫೆಡ್ರಲ್ ಅಸೆಂಬ್ಲಿ. ಮತ್ತು ಇನ್ನೊಂದು ಸದನ ಯಾವುದಪ್ಪ ಅಂತಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತೇಳಿ ಕರೀತಾರೆ. ಕೌನ್ಸಿಲ್ ಆಫ್ ಸ್ಟೇಟ್ಸ್. ಒಂದನೇದು ಫೆಡ್ರಲ್ ಅಸೆಂಬ್ಲಿ, ಎರಡನೇದು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂಥೇಳಿ 2 ಸದನಗಳನ್ನು ಅಥವಾ ದ್ವಿಸದನಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಜಾರಿಗೊಳಿಸ್ತಾರೆ. ಇಲ್ಲಿ ಪ್ರಾಂತ್ಯಗಳಲ್ಲಿ ಕೆಲವೊಂದಿಷ್ಟು ಪ್ರಾಂತ್ಯಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ದ್ವಿಸದನ ಪದ್ಧತಿಯನ್ನು ರದ್ದು ಮಾಡ್ತಾರೆ. ಸುಮಾರು 11 ಪ್ರಾಂತ್ಯಗಳಲ್ಲಿ ಏನಾಗ್ತತಿ, ಸುಮಾರು 6 ಪ್ರಾಂತ್ಯಗಳಲ್ಲಿ ದ್ವಿಸದನ ಪದ್ಧತಿಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಕಂಟಿನ್ಯೂ ಮಾಡ್ತಾರೆ. 11ರಲ್ಲಿ 6 ಪ್ರಾಂತ್ಯಗಳಲ್ಲಿ ಮಾತ್ರ ಏನಾಗ್ತತಿ ಈ ದ್ವಿಸದನ ಪದ್ಧತಿ ಏನಾಗ್ತತಿಪ್ಪ ಅಂತಂದ್ರೆ ಇಲ್ಲಿ ಕಂಟಿನ್ಯೂ ಆಗ್ತತಿ. ಅದನ್ನು ಬಿಟ್ಟರೆ ಉಳಿದ ಪ್ರಾಂತ್ಯಗಳಲ್ಲಿ ದ್ವಿಸದನ ಪದ್ಧತಿಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ರದ್ದು ಮಾಡ್ತಾರೆ. ಇನ್ನು ಇದರ ನಂತರ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಈ ಬರ್ಮಾ ಪ್ರಾಂತ್ಯವನ್ನು ಭಾರತದಿಂದ ಪ್ರತ್ಯೇಕ ಮಾಡ್ತಾರೆ. ಬರ್ಮಾ ಇವತ್ತಿನ ಮಯನ್ಮಾರ್ ದೇಶ ಅಂತ ಏನು ನಾವು ಕರಿತೀವಲ್ಲ, ಈ ಮಯನ್ಮಾರ್ ದೇಶ, ಮುಂಚೆ ಇದಕ್ಕೆ ಬರ್ಮಾ ಅಂತ ಕರಿತಿದ್ದೀವಿ. ಇದು 1935ಕ್ಕಿಂತ ಮುಂಚೆ ಇದು ಭಾರತದ ಭಾಗ ಇತ್ತು. 1935ರ ಭಾರತ ಸರ್ಕಾರ ಕಾಯ್ದೆ ಅನುಸಾರ ಈ ಬರ್ಮಾ ದೇಶವನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಭಾರತದಿಂದ ಪ್ರತ್ಯೇಕಗೊಳಿಸ್ತಾರೆ. ಇವತ್ತಿಗೆ ಈ ದೇಶವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಮ್ಯಾನ್ಮಾರ್ ಅಂತ ಹೇಳಿ ಕರಿತೀವಿ. ಇದು ಮುಂಚೆ 1935ಕ್ಕೂ ಮುಂಚೆ ಇದು ಭಾರತದ ಭಾಗ ಇತ್ತು. ಈ ಕಾಯ್ದೆಯ ನಂತರ ಭಾರತದಿಂದ ಇದನ್ನು ಬೇರ್ಪಡಿಸ್ತಾರೆ. ಅದರ ನಂತರ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವನ್ನು ಸ್ಥಾಪನೆ ಮಾಡ್ತಾರೆ. ಇದೇ ಕಾಯ್ದೆ ಅನುಸಾರ 1935ರ ಭಾರತ ಸರ್ಕಾರ ಕಾಯ್ದೆ ಅನುಸಾರ ಏನು ಮಾಡ್ತಾರಪ್ಪ ಅಂತಂದ್ರೆ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನು ಸ್ಥಾಪನೆ ಮಾಡ್ತಾರೆ. RBI ಸ್ಥಾಪನೆ ಮಾಡ್ತಾರೆ.
ಯಾವಾಗ ಇದು ಸ್ಥಾಪನೆ ಆಗಿತ್ತಪ್ಪ ಅಂತಂದ್ರೆ 1935 ಏಪ್ರಿಲ್ 1ನೇ ತಾರೀಕು ಇದನ್ನ ಸ್ಥಾಪನೆ ಮಾಡ್ತಾರೆ. ಇದ್ರ ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂತಂದ್ರೆ ಮುಂಬೈನಲ್ಲಿ ಐತಿ. ಮುಂಚೆ ಆರಂಭದಲ್ಲಿ ಇದ್ರ ಕೇಂದ್ರ ಕಚೇರಿ ಎಲ್ಲಿತ್ತು? ಆರಂಭದಲ್ಲಿ ಇದ್ರ ಕೇಂದ್ರ ಕಚೇರಿ ಎಲ್ಲಿತ್ತಪ್ಪ ಅಂತಂದ್ರೆ ಇದು ಕಲ್ಕತ್ತಾದಲ್ಲಿತ್ತು. ಆರಂಭದಲ್ಲಿ ಇದ್ರ ಕೇಂದ್ರ ಕಚೇರಿ ಕಲ್ಕತ್ತಾದಲ್ಲಿತ್ತು. ನಂತರ ಇದನ್ನ ಏನು ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಮುಂಬೈಗೆ ಸ್ಥಳಾಂತರ ಮಾಡ್ತಾರೆ. ಈ RBI ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕಾದ್ರೆ ಯಾವ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಈ RBI ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರಪ್ಪ ಅಂತಂದ್ರೆ ಹಿಲ್ಟನ್ ಯಂಗ್ ಆಯೋಗ ಅಂಥೇಳಿ ಇರ್ತೈತಿ. ಹಿಲ್ಟನ್ ಯಂಗ್ ಕಮಿಷನ್ ಅಂಥೇಳಿ ಇದನ್ನ ಬ್ರಿಟಿಷ್ ಸರ್ಕಾರ 1926ರಲ್ಲೇ ನೇಮಕ ಮಾಡಿರ್ತೈತಿ. 1926ರಲ್ಲೇ ನೇಮಕ ಮಾಡ್ತೈತಿ. ಯಾಕಪ್ಪ ಅಂತಂದ್ರೆ ಬ್ರಿಟಿಷ್ ಭಾರತ ಸರ್ಕಾರದಲ್ಲಿ ಒಂದು ಕೇಂದ್ರೀಯ ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು. ಬ್ರಿಟಿಷ್ ಭಾರತ ಸರ್ಕಾರದಲ್ಲಿ ಒಂದು ಕೇಂದ್ರೀಯ ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ ಈ ಹಿಲ್ಟನ್ ಯಂಗ್ ಆಯೋಗವನ್ನು ನೇಮಕ ಮಾಡಿರ್ತೈತಿ 1926ರಲ್ಲಿ. ಈ ಹಿಲ್ಟನ್ ಯಂಗ್ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಈ RBI ಬ್ಯಾಂಕನ್ನು ನಾವೇನು ಮಾಡ್ತೀವಿ? ಸ್ಥಾಪನೆ ಮಾಡ್ತೀವಿ. ಈ ಹಿಲ್ಟನ್ ಯಂಗ್ ಶಿಫಾರಸುಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಇವರಿಗೆ ಪ್ರೇರಣೆ ಏನಾಗಿತ್ತಪ್ಪ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಪ್ರಾಬ್ಲಮ್ ಆಫ್ ದಿ ರುಪಿ ಅನ್ನೋ ಕೃತಿ ಐತಲ್ಲ, ಈ ಕೃತಿ RBI ಬ್ಯಾಂಕ್ ಸ್ಥಾಪನೆ ಮಾಡಲಿಕ್ಕೆ ಪ್ರೇರಣೆ ಆಗ್ತೈತಿ, ಇನ್ಸ್ಪಿರೇಷನ್ ಆಗ್ತೈತಿ. ದಿ ಪ್ರಾಬ್ಲಮ್ ಆಫ್ ದಿ ರುಪಿ ಇದನ್ನ ಯಾರು ಬರೆದಿದ್ದು ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿದ್ದು. ಭಾಳಷ್ಟು ಪರೀಕ್ಷೆಗಳಲ್ಲಿ ಇದೊಂದು ಕ್ವಶನ್ ಏನಪ್ಪ ಅಂತಂದ್ರೆ RBI ಬ್ಯಾಂಕ್ ಸ್ಥಾಪನೆ ಮಾಡಲಿಕ್ಕೆ ಪ್ರೇರಣೆ ಆಗಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂತಂದ್ರೆ ಅಥವಾ ಪ್ರಬಂಧ ಯಾವುದಪ್ಪ ಅಂತಂದ್ರೆ ಪ್ರಾಬ್ಲಮ್ ಆಫ್ ದಿ ರುಪಿ. ಈ ಕೃತಿಯನ್ನು ಯಾರು ಬರೆದಿದ್ದು ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಕೃತಿಯನ್ನು ಬರೆದಿರ್ತಾರೆ. ಇದು ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಸುಸ್ಥಿರಗೊಳಿಸಲಿಕ್ಕೆ RBI ಭಾಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. RBI ಭಾಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಇದು ಮುಂದೆ ಏನಾಗ್ತೈತಿ ಅಂತಂದರೆ 1949ರಲ್ಲಿ RBI ಬ್ಯಾಂಕನ್ನು ರಾಷ್ಟ್ರೀಕರಣಗೊಳಿಸ್ತಾರೆ. 1949ರಲ್ಲಿ RBI ಬ್ಯಾಂಕನ್ನು ರಾಷ್ಟ್ರೀಕರಣಗೊಳಿಸ್ತಾರೆ. ಭಾಳಷ್ಟು ಸಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. RBI ಬ್ಯಾಂಕನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ರಾಷ್ಟ್ರೀಕರಣಗೊಳಿಸಲಾಯಿತು ಅಂತ ಕೇಳಿದ್ದಾರೆ. ಯಾವ ವರ್ಷ ಅಂತಂದ್ರೆ 1949 RBI ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿರ್ತಕ್ಕಂಥ ವರ್ಷ 1949. ಇದರ ನಂತರ ಇದೇ ಕಾಯ್ದೆ ಅನುಸಾರ ಇನ್ನೊಂದು ಪ್ರಮುಖ ಅಂಶ ಏನಪ್ಪ ಅಂತಂದ್ರೆ ಭಾರತದಲ್ಲಿ ಏನಾಗ್ತೈತಿ? ಫೆಡ್ರಲ್ ಅಥವಾ ಒಕ್ಕೂಟ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಫೆಡ್ರಲ್ ಕೋರ್ಟ್ ಅಥವಾ ಒಕ್ಕೂಟ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಈ ಒಕ್ಕೂಟ ನ್ಯಾಯಾಲಯವನ್ನು ಯಾವ ವರ್ಷ ಸ್ಥಾಪನೆ ಮಾಡಿದರು ಈ ಕಾಯ್ದೆ ಅನುಸಾರ ಅಂತಂದ್ರೆ 1937ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದ್ರ ಕೇಂದ್ರ ಕಚೇರಿ ಎಲ್ಲಿಪ್ಪ ಅಂತಂದ್ರೆ ಇದು ದೆಹಲಿಯಲ್ಲಿ ಐತಿ. ಇವತ್ತಿಗೂ ಕೂಡ ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲೇ ಐತಿ. ನ್ಯಾಯಾಧೀಶರ ಸಂಖ್ಯೆ ಎಷ್ಟಿತ್ತು? ಫೆಡ್ರಲ್ ನ್ಯಾಯಾಧೀಶರ ಸಂಖ್ಯೆ ಅಂತಂದ್ರೆ 1+2 3 ಮಂದಿ ನ್ಯಾಯಾಧೀಶರು ಇರ್ತಾರೆ. ಅಂದರೆ ಒಬ್ಬರು ಇಲ್ಲಿ ಮುಖ್ಯ ನ್ಯಾಯಾಧೀಶರು, ಒಬ್ಬರು ಮುಖ್ಯ ನ್ಯಾಯಾಧೀಶರು, ಇನ್ನಿಬ್ಬರು ಏನಪ್ಪ ಅಂತಂದ್ರೆ ನ್ಯಾಯಾಧೀಶರು ಇರ್ತಾರೆ, ಇತರೆ ನ್ಯಾಯಾಧೀಶರು ಇರ್ತಾರೆ. ಇನ್ನಿಬ್ಬರು ಏನಪ್ಪ ಅಂತಂದ್ರೆ ಸಾಮಾನ್ಯ ಅಥವಾ ಇತರೆ ನ್ಯಾಯಾಧೀಶರನ್ನ ನೇಮಕ ಮಾಡಿ ಒಟ್ಟು ಎಷ್ಟು ಜನ ಆಗ್ತಾರಪ್ಪ ಅಂತಂದ್ರೆ 3 ಜನ ನ್ಯಾಯಾಧೀಶರು ಇಲ್ಲಿ ನೇಮಕ ಆಗ್ತಾರೆ. 1+2 = ಐತಿ ಅಂತಂದ್ರೆ ಎಸ್. ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಅಟ್ ಪ್ರೆಸೆಂಟ್ ಸುಪ್ರೀಂ ಕೋರ್ಟಿನ ರಚನೆ ಯಾವುದೈತಿ ಅಂತಂದ್ರೆ ಎಸ್ 1+33 = 34. ಅಂದ್ರೆ ಒಬ್ಬರು ಮುಖ್ಯ ನ್ಯಾಯಾಧೀಶರಿದಾರ, 33 ಮಂದಿ ಇತರೆ ನ್ಯಾಯಾಧೀಶರಿದಾರ. ಒಟ್ಟು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 34 ಐತಿ. 34. ಈ ಫೆಡರಲ್ ನ್ಯಾಯಾಲಯಕ್ಕಿಂತ ಮುಂಚೆ ನಾವು 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಏನು ಜಾರಿ ಮಾಡಿದೀವಲ್ಲ ಅದರ ಪ್ರಕಾರ 1774ರಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತೀವಿ. ಎಲ್ಲಿಪ್ಪ ಅಂತಂದ್ರೆ ಅದು ಕಲ್ಕತ್ತಾದಲ್ಲಿ. ಸುಪ್ರೀಂ ಕೋರ್ಟನ್ನು ಏನು ಮಾಡ್ತೀವಿ? ಸ್ಥಾಪನೆ ಮಾಡ್ತೀವಿ ಕಲ್ಕತ್ತಾದಲ್ಲಿ. ಈಗ ಈ ಸುಪ್ರೀಂ ಕೋರ್ಟಿನ ರಚನೆ ಯಾವುದಿತ್ತು ಅಂತಂದ್ರೆ 1+3 = 4 ಇತ್ತು. ಅಂದರೆ ಒಬ್ಬರು ಮುಖ್ಯ ನ್ಯಾಯಾಧೀಶರು ಇತರೆ 3 ಮಂದಿ ನ್ಯಾಯಾಧೀಶರನ್ನು ಒಳಗೊಂಡು ಒಟ್ಟು 4 ಜನ ನ್ಯಾಯಾಧೀಶರು ಇರ್ತಾರೆ. ಇದು
ಭಾರತದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಮೊಟ್ಟ ಮೊದಲ ಸಂವಿಧಾನಿಕ ನ್ಯಾಯಾಲಯ ಆಗಿರ್ತೈತಿ ಇದು. 1774ರಲ್ಲಿ ಸುಪ್ರೀಂ ಕೋರ್ಟ್ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದರ ನಂತರ ಈ ಫೆಡರಲ್ ನ್ಯಾಯಾಲಯ ಅನ್ನೋ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬರ್ತಾರೆ. ಇದನ್ನು 1937ರಲ್ಲಿ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಅಂತಂದರೆ ಅದು ದೆಹಲಿಯಲ್ಲಿ. ಇದೇ ಈ ಫೆಡರಲ್ ನ್ಯಾಯಾಲಯ ಐತಲ್ಲ, ಮುಂದೆ 1950ರಲ್ಲಿ ಭಾರತ ಸ್ವಾತಂತ್ರ್ಯ ನಂತರ 1950 ಜನವರಿ 26ರಂದು ಇದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಹೇಳಿ ಏನಾಗ್ತೈತಿಪ್ಪ ಅಂತಂದ್ರೆ ಇದನ್ನು ಮರುಸ್ಥಾಪನೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತೇಳಿ ಮರುಸ್ಥಾಪನೆ ಮಾಡ್ತಾರೆ. ಎಲ್ಲಿಪ್ಪ ಅಂತಂದ್ರೆ ಅದು ಕೂಡ ದೆಹಲಿಯಲ್ಲೇ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತೇಳಿ ಸ್ಥಾಪನೆ ಮಾಡ್ತಾರೆ ದೆಹಲಿಯಲ್ಲಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.